ಎಲ್ಲ ಕೂಡ ಇದು ಬಜೆಟ್ ಏನಿದೆ ದೊಡ್ಡ ರಾಜಕೀಯವಾಗಿ ಚರ್ಚೆ ಆಗಿದೆ. ದಿವಾಳಿತನದ ಬಜೆಟ್ ಅಂತ ಹೇಳಿದ್ದಾರೆ, ಸಾಲವನ್ನು ಮಾಡಿ ತುಪ್ಪವನ್ನು ತಿಂತಿದ್ದಾರೆ ಅಂತ ಹೇಳಿದ್ದಾರೆ. ಎಸ್, ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ MLC ಶಿವಕುಮಾರ್ ಅವರು ನಮ್ಮ ಜೊತೆ ಫೋನೋಗೆ ಜಾಯ್ನ್ ಆಗಿದ್ದಾರೆ. ಎಸ್, ನಮಸ್ತೆ ಸರ್. ನಮಸ್ತೆ, ಹೇಳಿ. ಬಜೆಟ್ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಬಜೆಟ್ ನಾಡಿನ ಜನತೆ ಹಂಗಾಗಿ ಇವತ್ತು ಅಭಿವೃದ್ಧಿ ಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ, ನಿರುದ್ಯೋಗ ಸಮಸ್ಯೆ ಬಗೆಹರಿಸೋದಿರ್ಬಂದ್ರೆ ಅಗ್ರಿಕಲ್ಚರ್ಗೆ, ಕೃಷಿಗೆ ಹೆಚ್ಚು ಗ್ರಾಂಟ್ಸ್ ಕೊಟ್ಟಿರೋದು, ಎಲ್ಲಾ ಕ್ಷೇತ್ರಕ್ಕೂ ನ್ಯಾಯ ಒದಗಿಸುವಂತ ಒಂದು ಕೆಲಸ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅನುದಾನ ಬರದೇ ಇದ್ರೇನು ಏನು ಕಾಲಕ್ಕೆ ಕೊಡಬೇಕಾಗಿತ್ತು ಅದನ್ನ ಕೊಡದೆ ಹೋದ್ರೇನು ಮುಖ್ಯಮಂತ್ರಿಗಳು ಬಹಳ ಬ್ಯಾಲೆನ್ಸ್ಡ್ ಆಗಿ ಅವರ ಅನುಭವನ ಎಲ್ಲ ಉಪಯೋಗಿಸ್ಕೊಂಡು ಇವತ್ತು ಏನು ಸಂಪನ್ಮೂಲ ಯಾವ ತರ ಕ್ರೋಢೀಕರಿಸಬೇಕು ಇದನ್ನ ಎಲ್ಲಾ ಕ್ಷೇತ್ರಗಳಿಗೂ ನ್ಯಾಯ ಒದಗಿಸುವಂತ ಒಂದು ಕೆಲಸ ಮಾಡಿದ್ದಾರೆ. ಅಕಸ್ಮಾತ್ ಏನಾದ್ರು ಕೇಂದ್ರ ಸರ್ಕಾರ ಅನುದಾನ ಏನಾದ್ರು ಕಾಲ ಕೊಟ್ಟು ನಮ್ಗುನು ಏನು ಈ ಮಲತಾಯಿ ಧೋರಣೆ ಮಾಡದೆ ಇವತ್ತೇನಾದ್ರು ರಾಜ್ಯಕ್ಕೆ ಕೊಟ್ಟಿದ್ರೆ ಇಷ್ಟೊಂದು ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮಗಳು ಕೊಡ್ಬೋದಾಗಿತ್ತು. ಯಾಕಂತಂದ್ರೆ ಇವತ್ತು ಸಂಪನ್ಮೂಲದ ಕೊರತೆನೇ ಇದಕ್ಕೆ ಕಾರಣ. ಹಂಗಾಗಿ ಮುಖ್ಯಮಂತ್ರಿಗಳು ಒಂದ್ ಕಡೆ ಏನು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು, ಆದ್ರೆ ಎಷ್ಟು ಉದ್ಯೋಗ ಬಂದಿದೆ ಅನ್ನೋದ್ರ ಬಗ್ಗೆ ಅವರೇ ಹೇಳಬೇಕು. ಆದ್ರೆ ಇವತ್ತು ಮುಖ್ಯಮಂತ್ರಿಗಳು 52,000 ಪೋಸ್ಟ್ ನ ತುಂಬ್ತೀವಿ ಅಂತ ಹೇಳಿದ್ದಾರೆ. ಅದು ಬಹಳ ಒಳ್ಳೆ ಬೆಳವಣಿಗೆ. ಮತ್ತೆ ಏನು ಇಷ್ಟು ವರ್ಷಗಳ ಕಾಲ ಬೌದ್ಧ ಭಿಕ್ಕುಗಳಿಗೆ ಅವ್ರಿಗೇನು ಸಂಭಾವನೆ ಇಲ್ಲದೆ ಒಂದು ಕೆಲಸ ಮಾಡ್ತಾ ಇದ್ರು, ಅವ್ರಿಗೆ ಸರ್ಕಾರ ಮುಂದೆ ಬಂದು ಇವತ್ತು ಮಾಶಾಸನ ಕೊಡೋದಿರ್ಬೋದು, ಇಲ್ಲಾಂದ್ರೆ ಬುದ್ಧ ವಿಹಾರಗಳ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇರ್ಬೋದು, ಇಲ್ಲಾಂದ್ರೆ ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕ್ರೈಸ್ಟ್ ಶಾಲೆಗಳು ಏನಿದಾವೆ, ಒಂದು 50 ಕ್ರೈಸ್ಟ್ ಶಾಲೆಗಳು, ಅದನ್ನ ಫರ್ದರ್ ಅಭಿವೃದ್ಧಿ ಮಾಡೋದಿರ್ಬೋದು, ಇಲ್ಲ ಪ್ರಾಥಮಿಕ ಶಿಕ್ಷಣಕ್ಕೆ 15,000 ಟೀಚರ್ಸ್ ನ ರಿಕ್ರೂಟ್ಮೆಂಟ್ ಮಾಡೋದಿರ್ಬೋದು, ಈ ತರದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿದ್ದಾರೆ. ಅದೇ ತರ ಏನು ರೈತರಿಗೆ MSI ಲಿಂದ ಏನು ಮಾಲ್ಸ್ ಓಪನ್ ಮಾಡ್ತಾ ಇದಾರೆ, ಫಾರ್ಮರ್ಸ್ ಮಾಲ್ಸ್, ಅದನ್ನ ಪ್ರಾಯೋಗಿಕವಾಗಿ ಕೋಲಾರದಲ್ಲಿ ಮಾಡ್ತಾ ಇದಾರೆ. ಅದು ಬಹಳ ಒಳ್ಳೆ ಕೆಲಸ. ಮತ್ತೆ ಕೆರೆಗಳು ತುಂಬಿಸೋ ಯೋಜನೆ ಇರ್ಬೋದು, ಇಲ್ಲಾಂದ್ರೆ ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಇವತ್ತು ಮೇಕೆದಾಟು ರಿವೈಸ್ಡ್ ಎಸ್ಟಿಮೇಟ್ಸ್ ನಾವು ಮಾಡಿಸಿ, ನಾವು ಮತ್ತೆ ಕಮಿಟ್ಮೆಂಟ್ ನಮ್ಗಿದೆ, ನಾವು ಮಾಡ್ತೀವಿ ಅಂತ ಹೇಳಿರೋದಿರ್ಬೋದು, ಇಲ್ಲ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಎತ್ತಿನೊಳೆದು ತುಮಕೂರು ಜಿಲ್ಲೆಯಲ್ಲಿ ಕೊರಟಗೆರೆಯಲ್ಲಿ ಮಾಡ್ತಾ ಇರೋದಿರ್ಬೋದು, SC ST ಮತ್ತೆ ಹೆಣ್ಮಕ್ಳಿಗೆ ಹಾಸ್ಟೆಲ್ಸ್ ಇರ್ಬೋದು, ಏನು ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ಸ್ ಇರ್ಬೋದು, ಬಹಳಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಇವತ್ತು ಸಾಲ ಮಾಡ್ತಾ ಇದಾರೆ, ಸಾಲ ಮಾಡಿ ತುಪ್ಪ ತಿಂತಾ ಇದಾರೆ ನೀವು ಮಾತಾಡ್ತಾ ಇದ್ದು ಕೇಳಿಸ್ಕೊಂಡೆ, ಯಾರು ಹೇಳಿದ್ರೋ ಗೊತ್ತಾಗ್ಲಿಲ್ಲ. ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಪ್ರಧಾನಿಗಳಾಗಿ ಬಂದ್ಮೇಲೆ ಎಷ್ಟು ಸಾಲ ಮಾಡಿದ್ದಾರೆ ಅನ್ನೋದನ್ನ ಅವ್ರ ಮೊದಲು ಇದನ್ನ ಪ್ರಶ್ನೆ ಕೇಳಿ ಆಮೇಲೆ ಇದನ್ನ ಮಾತುಗಳನ್ನ ಮಾತಾಡ್ಬೇಕು ಇವತ್ತು. ಯಾಕಂದ್ರೆ ನಾನು ಇತ್ತೀಚೆಗೆ ಡೆಲ್ಲಿಯಲ್ಲಿ ಒಂದು ಸ್ಟೇಟ್ ಫೈನಾನ್ಸಸ್ ಬಗ್ಗೆ, ಇಡೀ ದೇಶದ ಫೈನಾನ್ಸಸ್ ಬಗ್ಗೆ ವರ್ಕ್ಶಾಪ್ ಹೋಗಿದ್ದೆ. ಇವತ್ತು ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ ಇರ್ಬೋದು, ಬಹಳಷ್ಟು ಸ್ಥಿರವಾದಂತ ಒಂದು ಎಕಾನಮಿನ ಇಟ್ಕೊಂಡು, ಎಂಪ್ಲಾಯ್ಮೆಂಟ್ ಇಟ್ಕೊಂಡು, ಜನರೇಟ್ ಮಾಡ್ಕೊಂಡು ಸಾಲನ ಏನು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಎಷ್ಟಿದೆ ಅದರ ಸರಹದ್ದಿನಲ್ಲಿ ಇವತ್ತು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರೋದು ನಾವು ನೋಡ್ತಾ ಇದೀವಿ. ಅದನ್ನ ವೈಲೇಟ್ ಮಾಡ್ಕೊಂಡಿರೋರು, ಯಾಕಂದ್ರೆ ಕೇಂದ್ರ ಸರ್ಕಾರ ಅಷ್ಟೊಂದು ಉತ್ತೇಜನ ಕೊಟ್ಟು ಆ ಸರ್ಕಾರಗಳಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರ ಆಡಳಿತ ಇರುವಂತ ಸರ್ಕಾರಗಳು ಕೊಟ್ರೇನು ಅವ್ರು ಯಾಕೆ ಸಾಲ ಮಾಡ್ತಾ ಇದಾರೆ? ಹಂಗಾದ್ರೆ ನಮ್ಗೆ ಇಷ್ಟೊಂದು ಕೊರತೆ ಇದ್ರೇನು ನಾವು ಇದನ್ನ ನೀಗಿಸ್ಕೊಂಡು ಹೋಗ್ತಾ ಇದಾರೆ ಮುಖ್ಯಮಂತ್ರಿಗಳು. ಇವತ್ತು ಪಕ್ಷದ ವತಿಯಿಂದ ಅಂತಲ್ಲ, ಇಡೀ ಸಾರ್ವಜನಿಕರು ಗ್ಯಾರಂಟಿಗಳು ನಿಂತೋಗುತ್ತೆ ಅಂತ ಇದ್ರು, ಗ್ಯಾರಂಟಿಗಳು ಮುಂದುವರಿತಾ ಇದಾವೆ. ಹಂಗಾಗಿ ಇವತ್ತು ಇಡೀ ಆಮೇಲೆ ಅನೂರ್ ಭಾಗದಲ್ಲಿ ಇವತ್ತು ಏನು ಬರಗಾಲ ಎಷ್ಟು ಅಂತಂದ್ರೆ 1,500-600 ಅಡಿ ಹಾಕಿದ್ರೆ ನೀರ್ ಸಿಗ್ತಾ ಇಲ್ಲ ಇವತ್ತು. ಅಂತ ಕಡೆ ಬಹಳ ಬ್ಯಾಕ್ವರ್ಡ್ ಇರೋದ್ರಿಂದ 490 ಕೋಟಿನ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಮಾಡಿ 3,000 ಕೋಟಿ ಕೊಟ್ಟಿದ್ರು, 490 ಕೋಟಿ ದುಡ್ಡು ಕೊಟ್ಟಿದ್ದಾರೆ ಏನು ಇರಿಗೇಷನ್ಗೆ. ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ವೆಂಕಟೇಶ್ವರ್ ಇರ್ಬೋದು, SC ಮಾದೇವಪ್ಪನವ್ರು ಇರ್ಬೋದು, ಅಲ್ಲಿ ಸ್ಥಳೀಯ ಸಂಸದರಾದಂತ ಸುನಿಲ್ ಬೋಸ್ ಇರ್ಬೋದು, ಇವರೆಲ್ಲರ ಶ್ರಮ, ಎಲ್ಲಾ ಶಾಸಕರ ಎಲ್ಲರ ಶ್ರಮನ ಗಮನದಲ್ಲಿ ಇಟ್ಕೊಂಡು ಮುಖ್ಯಮಂತ್ರಿಗಳು ಅದನ್ನ ಮಾಡಿದ್ದಾರೆ. ನಾನು ಇಡೀ ಆ ಭಾಗದ ಜನದ ಪರವಾಗಿ ಮತ್ತೆ ರಾಜ್ಯದ ಜನದ ಪರವಾಗಿ ನಾವು ಅಭಿನಂದಿಸಬೇಕಾಗುತ್ತೆ ಇವತ್ತು ಮುಖ್ಯಮಂತ್ರಿಗಳನ್ನ. ನಾವೇನು ಮಾಡಿಲ್ಲ ಅನ್ನೋ ಒಂದು ಅಪವಾದನೆ ಮಾಡೋದು ಬಹಳ ಈಸಿ. ಏನ್ ಮಾಡ್ಬೇಕಾಗಿತ್ತು ಅಂತ ಹೇಳ್ಬೇಕಾಗಿತ್ತಲ್ಲ, ಅದನ್ನು ಹೇಳಕ್ ಬರೋದಿಲ್ಲ. ಯಾರು ಕ್ರಿಟಿಸೈಸ್ ಮಾಡ್ತಾ ಇದಾರೆ ಇದು ಸರಿ ಇಲ್ಲ ಅಂತ
ಈ ಸರಿ ಮಾಡೋದು ಹೆಂಗೆ ಅಂತಂದ್ರೆ ಹೇಳ್ಬೇಕಲ್ಲ, ಅದನ್ನು ಮಾಡ್ತಾ ಇಲ್ಲ. ಹಂಗಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಮಗ್ರ ಕರ್ನಾಟಕದ ಅಭಿವೃದ್ಧಿಯ ಅನಾವರಣ ಮಾಡಿದ್ದಾರೆ. ಹಂಗಾಗಿ ರಾಜ್ಯದ ಜನತೆ ಇಂಥ ಒಂದು ಮುಖ್ಯಮಂತ್ರಿಗಳನ್ನ ಪಡೆದಿರೋದಕ್ಕೆ, ಇಂಥ ಒಬ್ಬ ಅನುಭವಿಸ್ತರು 17ನೇ ಬಜೆಟ್ ಮಂಡಿಸಿರೋ ಮುಖ್ಯಮಂತ್ರಿಗಳನ್ನ ನಾವು ರಾಜ್ಯದ ಪರವಾಗಿ, ಜನಗಳ ಪರವಾಗಿ, ದಮನಿತರ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿ, ಎಲ್ಲಾ ಕಾರ್ಮಿಕರ ಪರವಾಗಿ ನಾವು ಅವ್ರನ್ನ ಅಭಿನಂದಿಸಬೇಕಾಗುತ್ತೆ. ಓಕೆ, ಇನ್ನೊಂದೇನಂದ್ರೆ ಶಿವಕುಮಾರ್ ಸರ್ ಹೇಳಿದ್ರಿ, ನಿರುದ್ಯೋಗ ಆಯಿತು, 56,432 ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ. ಬಟ್ ಏನು ರಾಜ್ಯದ ವಿದ್ಯಾರ್ಥಿಗಳೇನಿದ್ದಾರೆ ಸರ್ ಶಿವಕುಮಾರ್ ಸರ್, ಅವರ ಪರವಾಗಿ ನನ್ನದೊಂದು RMAX ಮನವಿ ಇದು. ಯಾವುದೇ ಒಂದು ಎಕ್ಸಾಮ್ ಅನ್ನ ನೀವು ನಡೆಸ್ತಿರಲ್ಲ, ಅದನ್ನ ಸಿದ್ದರಾಮಯ್ಯನವರ ಗಮನಕ್ಕೆ ಆಗಿರ್ಬೋದು ಅಥವಾ KPSC ಗಮನಕ್ಕೆ ಆಗಿರ್ಬೋದು, ಸರಿಯಾದ ರೀತಿಯಲ್ಲಿ ಪಾರದರ್ಶಕತೆಯಿಂದ ಎಕ್ಸಾಮ್ ಅನ್ನ ನಡೆಸಿ ಅನ್ನೋದು ನಮ್ಮ ಮತ್ತು ವಿದ್ಯಾರ್ಥಿಗಳ ಅಹವಾಲು ಸರ್. ಅದನ್ನ ನೀವು ಸರ್ಕಾರದ ಗಮನಕ್ಕೆ ತನ್ನಿ. ಇಲ್ಲ, ಇದ್ರ ಬಗ್ಗೆ ನಾವು KPSC ಅಲ್ಲಿ ಹಿಂದೆ ಆದಂತ, ನಾನು ಪತ್ರಕರ್ತನಾಗಿರೋರು ಬರೆದಿದ್ದೀನಿ, ಮಾತಾಡಿದ್ದೀನಿ. ಇದ್ರ ಬಗ್ಗೆ ಎರಡನೇ ಮಾತಿಲ್ಲ. ಪಾರದರ್ಶಕವಾಗಿ ನಡಿಬೇಕು, ಕಾಲಕ್ಕೆ ರಿಕ್ರೂಟ್ಮೆಂಟ್ ಆಗಬೇಕು. KEA ಆದ ನಂತರ ಆದಷ್ಟು ಈ ಸಮಸ್ಯೆಗಳು ಕಡಿಮೆ ಆಗಿದಾವೆ. ನಿಜ, ಕಡಿಮೆ ಆಗಿದೆ. ಇದು ಕಡಿಮೆ ಆಗ್ಬೇಕಿದು. ಯಾಕಂದ್ರೆ ಮೊನ್ನೆ ಕೇಸ್ ಮೇನ್ಸ್ ರಿಸಲ್ಟ್ ಬಂತಲ್ಲ ಸರ್, ಅದರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇವೆ, ಅದಕ್ಕೆ ನಾನು ಹೇಳ್ತಾ ಇರೋದು ಸರ್. ಅಲ್ಲ, ಯಾಕಂತಂದ್ರೆ ಇದನ್ನ ಏನು ಯುವಕರು ಏನು ಆತಂಕ ಇದೆ, ಇದನ್ನ ನಾನು ಡೆಫಿನೆಟ್ ಆಗಿ ಸದನದಲ್ಲಿ ನಾನು ಮಾತಾಡ್ತೀನಿ ಅಂತ ನಾನು ಆಶ್ವಾಸನೆ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು ಸರ್ ಈ ಮಾತಿಗೆ.